ಇನ್ನು ಜಿರಳೆ ಪಕ್ಷದವರ ಜೊತೆಗೆ ಕಡೆಗೂ ಕೇಂದ್ರ ಸಚಿವರು ಮಾತುಕತೆಯನ್ನು ನಡೆಸಿದ್ದಾರೆ. ಆದರೆ ಅವರು ಮಾಡಿದ ಹಿಂಸಾತ್ಮಕ ಹೋರಾಟಕ್ಕಲ್ಲ, ಆಡಿದ ಅವಾಚ್ಯ ಮಾತುಗಳಿಗೂ ಅಲ್ಲ, ಬದಲಾಗಿ ಮೌನ ವೃತ್ತಕ್ಕೆ. ಯಾರು ಮೌನ ವೃತ್ತ? ಏನು ಹೇಳ್ತಿದ್ದಾರೆ ನಮ್ಮ ಗೋವಿಂದಣ್ಣ? ತಿಳಿಯೋಣ ಈ ಒಳನೋಟದಲ್ಲಿ. ಅಣ್ಣ, ಮಧ್ಯರಾತ್ರಿ ಮೋದಿ ಸಾಹೇಬ್ರೆ ವಿಡಿಯೋ ಮಾಡಿದ್ರು ಅಂದ್ರೆ, ಈ ಜಿರ್ಲೆ ಪಕ್ಷದವರ ಜೊತೆ ಸೆಂಟ್ರಲ್ ಮಿನಿಸ್ಟರ್ಗಳು ಮಾತುಕತೆ ಮಾಡಿದ್ರು ಅಂದ್ರೆ ಅದಕ್ಕೆ ಈ ಜಿರಳೆ ತರಲೇ ಕಾರಣನ? ಅಲ್ಲಣ್ಣ, ಕಾರಣ ಅಣ್ಣ 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 ಅಂತ ಅಣ್ಣನ ಜಪ ಮಾಡ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವೇ ನಮ್ಮಣ್ಣ. ಹಿಂಗಿರುವಾಗ ಅದ್ಯಾರು ನಿಮ್ಮಣ್ಣ? ಆವಾಗಿಂದ ಅಣ್ಣ ಅಣ್ಣ ಅಂತ ಜಪ ಮಾಡ್ತಿದ್ದೀರಾ. ಇದಕ್ಕೆಲ್ಲ ಅಣ್ಣ ಕಾರಣ ಅಂತ ಹೇಳ್ತಾ ಇದ್ದೀರಾ. ಹಂಗಾದ್ರೆ ಈ ಸಂಧಾನಕ್ಕೆಲ್ಲ ಅದ್ಯಾವ ಅಣ್ಣ ಕಾರಣ ಗೋವಿಂದಣ್ಣ? ಈ ಸಿಜೆಪಿಯ ದಾರಿ ತಪ್ಪಿದ ತಮ್ಮಂದಿರ ಜೊತೆ ಕೇಂದ್ರದ ಅಣ್ಣಂದಿರು ಮಾತಾಡೋಕೆ ಯಾರನ್ನ ಕಾರಣ? ಈ ತಂಗಿಗೆ ನೀವೇ ಹೇಳಬೇಕು ಗೋವಿಂದಣ್ಣ ಅಂದಾಗ ಹೇಳೋಕೆ ಶುರು ಮಾಡಿದ್ರು ರಿಯಲ್ ಅಣ್ಣನ ಹೋರಾಟದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇವತ್ತು ಸಿಜೆಪಿಯ ವಿದ್ಯಾರ್ಥಿ ನಾಯಕರ ಜೊತೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಮಾತುಕತೆ ನಡೆಸಿದ್ದಾರೆ. ಈ ಸಂಧಾನ ಚರ್ಚೆಗೆ ಕಾರಣ ಯಾರಣ್ಣ ಅಂದ್ರೆ ಈ ತಮ್ಮಂದಿರಲ್ವಂತೆ ಕಾರಣ. ಜಂತರ್ ಮಂತರ್ನಲ್ಲಿ ನಡೆದ ಹಿಂಸೆಯಂತೂ ಅಲ್ಲವೇ ಅಲ್ಲವಂತೆ ಕಾರಣ. ಹಾಗಾದ್ರೆ ನಿಜವಾದ ಕಾರಣ ಯಾರಣ್ಣ ಅಂತ ಕೇಳಿದ್ರೆ ಬೇರೆ ಯಾವ ಅಣ್ಣನೂ ಅಲ್ಲ, ಇದೇ ಅಣ್ಣ ಅನ್ನೋದು ದಿಲ್ಲಿಯ ಸಂಸತ್ ಭವನದ ಮೂಲಗಳ ಮಾಹಿತಿ. ಹೌದು, ದಿಲ್ಲಿಯ ಖಚಿತ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಅಣ್ಣಾ ಹಜಾರೆ ಅವರು ಮಹಾರಾಷ್ಟ್ರದ ಅಹಿಲ್ಯಾನಗರ್ನಲ್ಲಿ ಮೌನ ವ್ರತ ಪ್ರತಿಭಟನೆ ಕೈಗೊಂಡ್ರು. ಅದಾದ ನಂತರ ಅವರು ಹೇಳಿದ್ದೇನು ಅಂದ್ರೆ, ಕೇಂದ್ರ ಸರ್ಕಾರ ಮಾತುಕತೆ ನಡೆಸೋ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಅಂತ. ಇದರ ಬೆನ್ನಲ್ಲೇ ಇವತ್ತು ಕೇಂದ್ರ ಸಚಿವರು ಮಾತುಕತೆ ನಡೆಸಿ ಸಿಜೆಪಿ ಮುಖಂಡರ 3 ಬೇಡಿಕೆಗಳ ಪೈಕಿ 2 ಒಪ್ಪಿದ್ದಾರೆ. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಎಂಬ ಬೇಡಿಕೆಗೆ ನಾಳೆ ಮಧ್ಯಾಹ್ನದವರೆಗೆ ಟೈಮ್ ತಗೊಂಡಿದ್ದಾರೆ. ಅದೇನಾಗುತ್ತೋ ನಾಳೆ ನೋಡೋಣ. ಆದ್ರೆ ಇವತ್ತು ಇಷ್ಟರ ಮಟ್ಟಿಗೆ ಮಾತುಕತೆ ಹಂತದವರೆಗೂ ಹೋಗೋಕೆ ಅಸಲಿ ಕಾರಣ ಈ ತಮ್ಮಂದಿರಲ್ಲ, ಬದಲಿಗೆ ಉಪವಾಸ ಹೋರಾಟದ ದೊಡ್ಡಣ್ಣ ಅಣ್ಣಾ ಹಜಾರೆ ಕಾರಣ ಅನ್ನೋದು ಸಂಸತ್ತಿನ ಮೂಲಗಳಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.